ಬಿಗ್ ಬಾಸ್ 14ನೇ ವಾರದ 3ನೇ ಟಾಸ್ಕ್ ಈಗ ಆರಂಭವಾಗಿದ್ದು, ಇದರಲ್ಲಿ ಧ್ರುವಂತ್, ರಘು ಹಾಗೂ ಧನುಷ್ ಈ 3 ಸ್ಪರ್ಧಿಗಳು ಈ ಟಾಸ್ಕ್ ಅನ್ನ ಆಡಲಿದ್ದಾರೆ. ಹಾಗಾದ್ರೆ ಈ 3ನೇ ಟಾಸ್ಕ್ ಅನ್ನ ವಿನ್ ಆಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದು ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ. ಬನ್ನಿ ಈಗ ನೋಡೋಣ 14ನೇ ವಾರದ 3ನೇ ಟಾಸ್ಕ್ ನಲ್ಲಿ ವಿನ್ ಆಗಿದ್ದು ಯಾರು ಅನ್ನೋದನ್ನ. ಬಿಗ್ ಬಾಸ್ 14ನೇ ವಾರದ ಮೊದಲ ಟಾಸ್ಕ್ ನಲ್ಲಿ ಸ್ಪಂದನ ಹಾಗೂ ರಾಶಿಕಾ ಈ ಇಬ್ಬರು ಸ್ಪರ್ಧಿಗಳು ವಿನ್ ಆಗಿದ್ದು, ನಂತರ ಇವರಿಬ್ಬರಿಗೂ 2ನೇ ಟಾಸ್ಕ್ ಅನ್ನು ನೀಡಲಾಗಿತ್ತು. ಅದರಲ್ಲಿ ರಾಶಿಕಾ ಅವರು ವಿನ್ ಆಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ. ಇನ್ನು 3ನೇ ಟಾಸ್ಕ್ ಅನ್ನ ಧ್ರುವಂತ್, ಧನುಷ್ ಹಾಗೂ ರಘು ಈ 3 ಸ್ಪರ್ಧಿಗಳಿಗೆ ನೀಡಲಾಗಿರುತ್ತೆ. ಹೌದು, ಈ 3 ಸ್ಪರ್ಧಿಗಳಲ್ಲಿ ಯಾರು ಮೊದಲು ಬಿಗ್ ಬಾಸ್ ಸೂಚಿಸುವ ಸಂಖ್ಯೆಯ ಬಾಲ್ ಅನ್ನ ಕಲೆಕ್ಟ್ ಮಾಡ್ತಾರೋ ಅವರು ತಮಗಿಷ್ಟವಾದ ಒಬ್ಬ ಮಹಿಳಾ ಸದಸ್ಯನ್ನ ತಮ್ಮ ಜೊತೆ ಆಟವಾಡಲು ಸೆಲೆಕ್ಟ್ ಮಾಡಬೇಕು. ಹೌದು, ನಂತರ ಆ ಮಹಿಳಾ ಸದಸ್ಯೆ ಆ ಬಾಲ್ ಅನ್ನ ಬಿಗ್ ಬಾಸ್ ನೀಡಿರುವ ಬುಟ್ಟಿಯ ಒಳಗೆ ಹಾಕಬೇಕು. ಅದೇ ರೀತಿ ಈಗ ಈ ಟಾಸ್ಕ್ ನಲ್ಲಿ ಮೊದಲು ಧನುಷ್ ಅವರು ಬಾಲ್ ಅನ್ನ ಕಲೆಕ್ಟ್ ಮಾಡಿದ್ದು, ಧನುಷ್ ಅವರು ತಮ್ಮ ಸಹಾಯಕ್ಕಾಗಿ ರಾಶಿಕಾ ಅವರನ್ನ ಆಯ್ಕೆ ಮಾಡುತ್ತಾರೆ. ಹಾಗೆ ರಾಶಿಕಾ ಅವರು ಧನುಷ್ ಅವರು ಕಲೆಕ್ಟ್ ಮಾಡಿರುವ ಬಾಲ್ ನಲ್ಲಿ 3 ಬಾಲ್ಗಳನ್ನ ಬುಟ್ಟಿಯ ಒಳಗೆ ಹಾಕಿರುತ್ತಾರೆ. ಅದರಿಂದ ಬಿಗ್ ಬಾಸ್ 14ನೇ ವಾರದ 3ನೇ ಟಾಸ್ಕ್ ನಲ್ಲಿ ಧನುಷ್ ಅವರು ವಿನ್ ಆಗಿರುವ ಸಾಧ್ಯತೆ ಇರುತ್ತೆ, ಅಥವಾ ಇನ್ನು 2 ಸುತ್ತುಗಳಲ್ಲಿ ಈ ಟಾಸ್ಕ್ ನಡೆದಿರುವ ಸಾಧ್ಯತೆ ಇದ್ದು, ಧ್ರುವಂತ್, ರಘು ಹಾಗೂ ಧನುಷ್ ಈ 3 ಸ್ಪರ್ಧಿಗಳಲ್ಲಿ ಯಾವ ಒಬ್ಬ ಸ್ಪರ್ಧಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಸದ್ಯಕ್ಕೆ ಅಶ್ವಿನಿ ಗೌಡ, ಗಿಲ್ಲಿ ಹಾಗೂ ರಾಶಿಕಾ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದು, ಯಾವ ಮತ್ತೊಬ್ಬ ಪುರುಷ ಸದಸ್ಯ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ಬೇಕೆನ್ನೋ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.